ವೀಕ್ಷಕರೇ, ಅರುಣಮ್ಮ ಕ್ರಿಯೇಷನ್ಸ್ಗೆ ಸ್ವಾಗತ. ಈಗ ಆಲೂಗಡ್ಡೆ ಚಿಪ್ಸನ್ನು ಮಾಡೋಣ ಬನ್ನಿ. ಅದು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಆಲೂಗಡ್ಡೆಗಳನ್ನೆಲ್ಲ ಸ್ವಲ್ಪ ಚೆನ್ನಾಗಿ ತೊಳ್ಕೊಬೇಕು. ಚಿಪ್ಸ್ ಮನೆ ಎಣ್ಣೆಲೆಲ್ಲ ನೋಡಿ, ಹೀಗೆ ಎಲ್ಲನೂ ರೌಂಡಾಗಿ ಇದರಲ್ಲಿ ತುರಿಬೇಕಾಗತ್ತೆ. ಹೀಗೆ ಎಲ್ಲ ನೀರು ಚೆನ್ನಾಗಿ ಕಾದಿದೆ. ಇದು ಹೆಚ್ಚಿಟ್ಟಿರುವಂತಹ ಈ ಚಿಪ್ಸು, ಆಲೂಗಡ್ಡೆ ಚಿಪ್ಸ್ ಪೀಸ್ಗಳನ್ನೆಲ್ಲ ಇದಕ್ಕೆ ಬೇಯೋದಕ್ಕೆ ಹಾಕ್ಕೊಳ್ಳೋಣ. ಹೆಚ್ಚಿಟ್ಟಿರೋದೆಲ್ಲ ಆಗಿದೆ. ಈಗ ಉಪ್ಪು ಹಾಕ್ಕೊಳ್ಳೋಣ. ಇದಕ್ಕೆ ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಕೊಂಡ್ರೆ ತುಂಬ ಉಪ್ಪು ರೋಸ್ ಆಗಿಬಿಡತ್ತೆ. ಅದರಿಂದ ಸ್ವಲ್ಪ ನೋಡಿಕೊಂಡು ಉಪ್ಪು ಹಾಕ್ಕೋಬೇಕು. ಚೆನ್ನಾಗಿ ಕಲಿಯೋದನ್ನ. ಈಗ ಬೇಸಿಗೆ ಇರೋದ್ರಿಂದ ಆಲೂಗಡ್ಡೆನೂ ಚೆನ್ನಾಗಿ ಚೀಪಾಗಿ ಸಿಗುತ್ತೆ. ಅದನ್ನು ಬಿಸಿಲಿರೋದ್ರಿಂದ ಈ ಥರ ಮಾಡಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ಬಿಟ್ರೆ ನೀವು ಎಷ್ಟು ವರ್ಷ ಆದ್ರೂ ಅದೇನು ಕೆಡೋದಿಲ್ಲ. ಬೇಯಿಸೋಕ್ಕೆ ಹೋಗಬಾರ್ದು. ಅರ್ಧ ಬೆಂದ ಮೇಲೆ ನಾವು ಇದನ್ನು ಈ ಥರ ಇರುವಂಥ ತೂತುಗಳಿರುತ್ತಲ್ಲ, ಈ ಥರ ಬಟ್ಲನ್ನು ಒಂದು ತಗೊಳ್ಳಿ. ಇಲ್ಲಿ ಸರಿಯಾಗಿ ಹಿಡಿಸ್ಬೇಕು. ಈ ಥರ ಇರುವಂತಹ ಬಟ್ಲನ್ನು ತಗೊಳ್ಳಿ. ಇದನ್ನು ಬಸಿಯೋದಕ್ಕೆ ಈಗ ಬೆಂದಿದೆ. ಹೀಗೆ ಬೆಂದಿದೆ. ಇದನ್ನು ಬಸ್ಕೊಂಬಿಡೋಣ. ಇದನ್ನು ಸ್ಟವ್ ಆಫ್ ಮಾಡಿ ಎಲ್ಲನೂ ಇದಕ್ಕೆ ಬಸ್ಕೊಂಡ್ಬಿಡಬೇಕು. ಬಸ್ತಿದ್ದಾಗಿದೆ. ಇದನ್ನು ಬಿಸಿಲಿನಲ್ಲಿ 1-2 ದಿವಸ ಚೆನ್ನಾಗಿ ಒಣಗಿಸ್ಬೇಕು. ಈ ಒಣಗಿದ ಮೇಲೆ ಯಾವ ಥರ ಆಗಿದೆ ಇದು ಎಣ್ಣೆಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಎಲ್ಲ ಒಣಗಿದೆ. ಇದು ಬಿಸಿಲಿನಲ್ಲಿ 1-2 ದಿವಸ ಒಣಗಿಸಿದ್ರೆ ಸಾಕು. ಚೆನ್ನಾಗಿ ಒಣಗಿದ ಮೇಲೆ ಎಷ್ಟು ಚೆನ್ನಾಗಾಗಿದೆ. ತುಂಬ ಚೆನ್ನಾಗಾಗುತ್ತೆ, ಗರಿಗರಿಯಾಗುತ್ತೆ. ಇದು ನೀವು ಬೇಸಿಗೆನಲ್ಲಿ ಇದನ್ನು ಮಾಡಿಕೊಂಡು ಬಿಸಿಲಲ್ಲಿ ಒಣಗಿಸಿ ಎಷ್ಟು ದಿವಸ ಬೇಕಾದ್ರೂ ಇಡ್ಬೋದು. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ವೀಕ್ಷಕರೇ.